ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ 6 ಗಂಟೆ ಆಯ್ತು ಎದ್ದೇಳಮ್ಮ. 6 ಗಂಟೆ ಆದ್ಮೇಲೆ ಮಲ್ಕೋಬಾರ್ದು ಹೆಣ್ಮಕ್ಳು ಯಾವತ್ತು. ಎದ್ದೇಳು. ಅದಕ್ಕೆ ಅಲ್ಲಮ್ಮ ಗಡಿಯಾರನ 5 ಗಂಟೆಗೆ ಹಾಕಿದ್ದೀನಿ. ಅದು 6 ಆತಂದ್ರೆ ಎದ್ದೇಳ್ತೀನಿ ಬಿಡಮ್ಮ. ಇನ್ ದಿನ ಕೋತಿ ಪನಿಗಳು ಭಾಳ ಜಾಸ್ತಿ ಆಗತ್ತಾವು. ಎದ್ದೇಳು ಅಮ್ಮ. ಬಿಡಮ್ಮ ಎದ್ದೇಳ್ತೀನಿ. ಕಾಲೇಜ್ ಹೊತ್ತಾಗತೈತಿ ಎದ್ದೇಳ್ತೀನಿಲ್ಲ. ಅಮ್ಮ ಫಸ್ಟ್ ಪೀರಿಯಡ್ ಮ್ಯಾಥ್ಸ್ ಅಮ್ಮ, ಅದು ಭಾಳ ಬೋರಿಂಗ್ ಮಾ. ನಾವಲ್ಲಮ್ಮ ನಾ ಸೆಕೆಂಡ್ ಪೀರಿಯಡ್ ಹೋಗ್ತೀನಿ. ಸ್ವಲ್ಪ ಮಲ್ಕೊಳಕ್ ಬಿಡು ಅಂದಿಟ್ಟು ಹಂಗ್ಯಾಕೆ ಮಾಡ್ತಿ? ಏನಾದ್ರೂ ಮಾಡ್ಕೊಂಡು ಹೋಗು ಮಾ. ನನ್ನ ಮುದ್ದೆ ಟೈಮ್ ಆಗೈತಿ, ಭಾಳ 11 ಆಗೈತಿ ಟೈಮ್. ಎದ್ದೇಳಮ್ಮ. ಅಮ್ಮ ನಾನು ಬಿ.ಟೆಕ್ ಆದ್ಮೇಲೆ ನಾನು ಏನಾದರೂ ಫಾರಿನ್ಗೆ ಏನಾದರೂ ಕಳಿಸೋ ಯೋಚನೆ ಇದೆಯಮ್ಮ? ಅಂತ ಚಾನ್ಸ್ ಏನಿಲ್ಲ. ನೀ ಅಂತ ಡ್ರೀಮ್ ಒಳಗೂ ಮಲ್ಕೊಳಕ್ ಹೋಗಬೇಡ. ಇಲ್ಲೇ ದುಡ್ಡು ದಂಡ ಆಗೈತೆ ಅಂತ ನಾನು ನಿಮ್ಮ ಅಪ್ಪ ಬೈತಿರ್ತೀನಿ ಅವಾಗ. ಇನ್ನು ಅಷ್ಟು ದುಡ್ಡು ಖರ್ಚು ಮಾಡಿ ನಿನಗೆ ಅಲ್ಲಿ ಕಳಿಸುವಂಥ ಯೋಗ್ಯತೆ ಅಂತೂ ನಿನಗಿಲ್ಲ. ಹಾಗಾದ್ರೆ ಜಾಬ್ ಬಂದರೆ ಬೆಂಗಳೂರು ಕಳಿಸ್ತೀಯ ನನ್ನ? ಯವ್ವ ಅಂತ ಇದನ್ನೇ ಇಲ್ಲ. ಅಲ್ಲಿ ಬೆಂಗಳೂರಿಗೆ ಹೋಗಿದ್ದು ಹುಡುಗಿಯರೆಲ್ಲ ಕೆಟ್ಟ ಕೆರ ಹಿಡ್ದಾವಂತ. ಅಂತಂದ್ರೆ ನಿನ್ನ ಅಲ್ಲಿ ಕಳಿಸಿದೆ ಅಂದ್ರೆ ಪೂರ್ತಿ ಕೆರ ಹಿಡಿತೀನಿ ನೀನು. ಹಂಗಾಗಿ ಕಳಿಸೋ ಚಾನ್ಸೇ ಇಲ್ಲ. ನಿಂದು ಈ ಸದ್ಯ ಜಾಬ್ ಮಾಡೋಂಗೆ ಇಲ್ಲ. ಆಮೇಲೆ ನಿಂದೀಗ ಎಜುಕೇಷನ್ ಆದ ಮರ್ದಿನಾನ ನಿನ್ನ ಮದುವಿನ. ಅಮ್ಮ ಇಂಥ ಕರ್ಮಕ್ಕೆ ಯಾಕೆ ನನ್ನ ಕಾಲೇಜಿಗೆ ಕಳಿಸ್ತೀಯ? ಆರಾಮಾಗಿ ಮಲ್ಕೊಂತೀನಿ ಹೋಗತ್ತ. ಅಯ್ಯೋ ಉದ್ದಾರ. ಅಲ್ಲ ಟೈಮ್ ನೋಡಿದ್ರೆ 8 ಹಾಕುವಂತ ಇನ್ನೂ ಮಕ್ಕೊಂಡಾಳ ಈಕಿ ನಾನು ನೀರು ಗೆಬ್ಸೋದ ಚಲೋ ಐಕಿದು. ನಿಮ್ಮ ಅವನ ಯಾರಿದೆ? ಏನೋ ಅಂದಿಲ್ಲ ನೀ ನನಗೆ? ಅದು ಏನೊಂದಿಲ್ಲ ನಾನು ಗುಡ್ ಮಾರ್ನಿಂಗ್ ಅಂದೆ ಅಷ್ಟೇ. ಅಲ್ಲ ಎಷ್ಟೊತ್ತನ ಮಲಗ್ತೀಯ ನೀನು? ಬೆಳಗ್ಗೆ ಎದ್ದು ಗಂಡತನ ಅವನಿಗೆ ಒಂದಿಟ್ಟು ನಾವು ಅಡುಗೆ ಮಾಡಿಕೊಡ್ಬೇಕು, ಚಹಾ ಕಾಫಿ ಕೊಡಬೇಕು ಅನ್ನೋದೈತಿ ಒಂದಿಟ್ಟರ. ಅವನಿಗೆ ಆಫೀಸ್ಗೆ ಹೋಗ್ತಾನ, ಅವ್ನಿಗೆ ಟಿಫಿನ್ ಬಾಕ್ಸ ಅಥವಾ ಲಂಚ್ ಬಾಕ್ಸ್ ಕಟ್ಟಬೇಕು ಅನ್ನೋದು ಒಂಚೂರು ಇಲ್ಲ. ಹೋಗ್ಬೇಕಾದ್ರೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಬೇಕು ಕೊಡಬೇಕು ಅನ್ನೋದು ಒಂಚೂರು ಇಲ್ಲ. 10 ಗಂಟೆ 11 ಗಂಟೆ ತನಕ ಮಲಗ್ತೀಯ ನೀನು. ಅಮ್ಮ ಟೈಮ್ ಆಯ್ತಾ? ಸಾರಿ ರೀ, ರಾತ್ರಿ ಮಲ್ಕೋಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು ಅದಕ್ಕೆ. ಅಲ್ಲ ರಾತ್ರಿ ಎಲ್ಲ ಅಂತ ಕೆಲಸ ನೀ ಏನು ಮಾಡಿ? ಅಲ್ಲ ರಾತ್ರಿ ಯಾವ ಟಿಫಿನ್ ಮಾಡ್ಬೇಕು, ಬೆಳಗ್ಗೆ ಎಂತ ಹೆಲ್ದಿ ಫುಡ್ ಮಾಡ್ಬೇಕು ನಿಮಗೆ, ಆಮೇಲೆ ಲಂಚ್ಗೆ ಹೆಲ್ದಿ ಸ್ನ್ಯಾಕ್ಸ್ ಎಂತ ಮಾಡಬೇಕು, ಆಮೇಲೆ ನಿಮಗೆಲ್ಲ ಆಫೀಸ್ಗೆಲ್ಲ ಹೆಂಗೆ ಐಟಮ್ಗಳು ಮಾಡಿ ಕಳಿಸ್ಬೇಕು ಅಂತ ಯೋಚನೆ ಮಾಡಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮ್ಮ ಹೆಲ್ತ್ಗೋಸ್ಕರ ಕ್ರಿಯೇಟ್ ಮಾಡೋದಕ್ಕೆ ಇಷ್ಟೆಲ್ಲ ಲೇಟ್ ಆಯ್ತು ರೀ. ಆಮೇಲೆ ನಿಮಗೋಸ್ಕರನೇ ನಾನೆಲ್ಲ ನೋಡ್ಕೊಂಡಿದ್ದು ಮಾಡಿದ್ದು ಎಲ್ಲ. ನೋಡು ನಾನು ಹೆಲ್ತಿಯಾಗಿ ಅದೀನಿ. ಈ ರಾತ್ರಿ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಬೆಳಗ್ಗೆ ಎದ್ದು ಟಿಫಿನ್ ಹಾಕ್ಲಾರ್ದ ಬಿಟ್ಟೆ ಅಂದ್ರೆ ಕರೆನ ನನ್ನ ಹೆಲ್ತ್ ಹಾಳಾಗಿ ಹಳ್ಳ ಹಿಡಿದು ಹೋಗುತ್ತೆ. ಸಾರಿ ರೀ. ಹೋಗಿ ಟಿಫಿನ್ ಮಾಡೀನಿ, ಟಿಫಿನ್ ಮಾಡ್ಕೊಂಡು ತಿಂದು ಮಲ್ಕೋ. ಹಂಗೆ ಖಾಲಿ ಹೊಟ್ಟಿಲೆ ಮಲ್ಕೋಬಾರ್ದು, ಹೆಲ್ತ್ ಹಾಳಾಗುತ್ತೆ. ಆಯ್ತು ರೀ. ಹ್ಞೂ ಅಂತೇಳಿ ಏನು ನೋಡ್ತೀನಿ? ನಡಿ ಎದ್ ನಡೆ. ಉಪ್ಸ್ ಹಿಂಗೆ ನೋಡಿ ಲೈಫ್. ಅಮ್ಮ ನಾ ಬಂದ್ಬಿಟ್ಟೆ. ಅವ್ವ ಬಂತವ ನನ್ನ ಮುದ್ದು ಬಂಗಾರಿ. ಬಾ. ಏನಮ್ಮ ಇಷ್ಟೊಂದು ತೆಳಗಾಗಿಬಿಟ್ಟಿಯಾ? ಯಾಕೆ ಹಾಸ್ಟೆಲ್ನಾಗ ಕೆಳಗೆ ಊಟ ಮಾಡಲಿಲ್ಲನ? ಟೈಮಿಗೆಲ್ಲ ಊಟ ಮಾಡ್ಬೇಕಿಲ್ಲ. ಎಷ್ಟು ತೆಳಗಾಗಿ ನೋಡು ಒಂದಿಟ. ಅಮ್ಮ ನಾ ಚೆನ್ನಾಗೇ ತಿಂದೀನಿ, ಬಟ್ ಹಾಸ್ಟೆಲ್ನಾರ ಚೆನ್ನಾಗಿ ಅಡುಗೆ ಮಾಡಿ ಹಾಕ್ತಿದ್ದಿಲ್ಲ ಅಷ್ಟೇ. ನೀ ಫ್ರೆಶ್ ಆಗಿ ಬಾ, ನಾನು ಟಿಫಿನ್ ಮಾಡಿರ್ತೀನಿ, ಇಬ್ರು ಕೂಡ ತಿನ್ನೋಣಂತ. ಏನು ಅಮ್ಮ ನಾ ಹಿಂಗೆ ತಿಂತೀನ್ವಾ, ನೋ ಫಾರ್ಮಾಲಿಟೀಸ್ ಅಮ್ಮ. ಅಮ್ಮ ಹಾಸ್ಟೆಲಲ್ಲಿ ಇದೆಲ್ಲ ಹಿಂಗೆ ರೂಢಿ ಆಗಿಬಿಟ್ಟಿದೆ ನನಗೆ. ಇಲ್ಲ ಓಕೆ ನಾನು ಫ್ರೆಶ್ ಆಗಿ 5 ನಿಮಿಷದಲ್ಲಿ ಬರ್ತೀನಿ ಆಯ್ತಾ? ಇಬ್ರು ಕೂಡ ತಿನ್ನೋಣಂತ. ತಗೋ ನಿನ್ನ ಫೇವ್ರೇಟ್ ಅಂತ ಹೇಳಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ, ಚೆನ್ನಾಗಿ ತಿನ್ನು. ಇನ್ನೂ ಸ್ವಲ್ಪ ಹಾಕ್ಲಾ? ಆಮೇಲೆ ಚಾನು ಮಾಡಿದ್ದೀನಿ ನೋಡಿ, ಚಾ 20 ಸಲ ಕುಡಿತಲ್ಲ, ಚಲೋ ತಂಗೆ ಹಾಲ್ನಾಗ ಹಾಕಿ ಮಾಡಿನಿ ತಗೋ. ಹಾಂ ಅಮ್ಮ ಸಾಕು. ಅಮ್ಮ ನಾನು ನೀನು ಒಂದೇ ದಿನಕ್ಕೆ ದಪ್ಪ ಮಾಡ್ತೀನಿ, ಹಂಗೆ ಹಾಕಾಗತ್ತಿಯಲ್ಲ. ಇದು 4ನೇ ಸಲ ನೀನು ಹಾಕಿಸ್ಕೊಳಕತ್ತಿದ್ದು. ಹಾಕೋ ತಿನ್ನು. ಅದು ಅಲ್ದ ಹಾಸ್ಟೆಲ್ನಾಗ ಏನು ಸಿಗುತ್ತೋ ಏನೋ ಗೊತ್ತಿಲ್ಲ, ಎಷ್ಟು ತೆಳಗಾಗಿ ತಿನ್ನು, ಚೆನ್ನಾಗಿ ತಿಂತಿರು. ಬಜ್ಜಿ ಮಾಡ್ತೀನಿ, ನಿನ್ನ ಫೇವ್ರೇಟ್ ಅಲ್ವಾ, ಮಾಡಿಕೊಡ್ತೀನಿ, ಆಮೇಲೆ ತಿನ್ನು ಅಂತೆ. ಹಾಂ ಅಮ್ಮ. ಅಬ್ಬಾ ನಮ್ಮ ಅಮ್ಮಂಗಂದ್ರೆ ನಾನಂದ್ರೆ ಎಷ್ಟು ಇಷ್ಟ ಅಲ್ಲ. ನಾವು ಬಂದಾಗೊಮ್ಮೆ ಎಲ್ಲ ನನ್ನ ಫೇವ್ರೇಟ್ ಅಂತ ಎಲ್ಲ ಮಾಡಿ ಹಾಕ್ತಾಳೆ. ಲವ್ ಯು ಅಮ್ಮ. ಅಮ್ಮ ಅಯ್ಯ ಬಂದ್ರಿ, ಬರ್ರಿ. ನೀನು ಸರಿಯೇ ಅಳಿಯಂದ್ರೆ? ಹೆಂಗಿದ್ರೆ ಆರಾಮಿದ್ದೀರಲ್ಲ? ಪ್ರಯಾಣ ಎಲ್ಲ ಹೆಂಗಿತ್ರಿ ಅಳಿಯಂದ್ರ? ಚಲೋ ಐತ್ರಿ ಅತ್ಯಾರ. ಬರ್ರಿ ಅಳಿಯಂದ್ರ, ಕುತ್ಕೋರಿ. ಮತ್ತೆ ಮನೆಗೆಲ್ಲರೂ ಆರಾಮದಾರಲ್ಲ? ಹಾರಿ ಅತ್ತಿ, ಎಲ್ಲರೂ ಆರಾಮದಾರ. ಅಮ್ಮ ನಿನ್ ಮಗಳು ಬಂದಿದ್ದೀನಿ ನೋಡಮ್ಮ ಒಂದಿಟ್ಟು. ನೀನ್ ಬಂದಿದ್ದೀಯಾ? ನನ್ನ ಅಳಿಯಂದ್ರು ಬಂದಿದ್ದಾರಲ್ವಾ, ಅಳಿಯಂದ್ರ ಅವರು. ಅಳಿಯಂದ್ರೆ ನೀವು ಮಾತಾಡ್ತೀರಿ, ನಾನು ಸ್ವಲ್ಪ ಬರ್ತೀನಿ. ಆಯ್ತ್ರಿ ಅತ್ತಿ. ಅಳಿಯಂದ್ರೆ ತಗೋರಿ, ಚಾ ಮಾಡಿದ್ ಬಿಸಿ ಚಾ ಐತಿ, ಕುಡೀರಿ. ಸರಿ ರೀ ಅತ್ತಿ. ಅಮ್ಮ ನಂಗೂ ಚಾ ಕೊಡುವ? ನೀನ್ ಸಣ್ಣ ಹುಡುಗಿನ ಹೋಗಲ್ ಕಿಚನ್ದಾಗ ಹಾಕಿ ತಿಂದು ತಗೊಂಡ್ಬರ ಹೋಗು. ಅಮ್ಮ ಇವತ್ತು ಅಡ್ಗೆ ಏನ್ ಸ್ಪೆಷಲ್ ಅಮ್ಮ? ನಮ್ಮ ಅಳಿಯಂದ್ರಿಗೆ ಚಿಕನ್ನು ಕೋಳಿ ಸಾಂಬಾರು ಇಷ್ಟ ಅಂತ ಅದನ್ನ ಮಾಡಿದೀನಿ. ಅಮ್ಮ ನಂಗೆ ಚಿಕನ್ ಮಟನ್ ಅದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಲ್ಲಮ್ಮ. ನೀ ತಿನ್ನಲ್ಲ ಅಂತ ಗೊತ್ತೇ, ಅದಕ್ಕೆ ಅಳಿಯಂದ್ರಿಗೋಸ್ಕರ ಮಾಡಿದ್ದೀನಿ ನಾನು. ಹಾಗಾದ್ರೆ ನಂಗೇನಮ್ಮ? ನಿನ್ಗೋಸ್ಕರ ವೆಜಿಟೇಬಲ್ ಸಲಾಡ್, ಪಲ್ಯ ಮತ್ತೆ ಚಪಾತಿ ಮಾಡಿದ್ದೀನಿ, ನೋಡಿ ತಿನ್ನು. ಅಮ್ಮ ವೆಜಿಟೇಬಲ್ ಅಮ್ಮ, ಮದುವೆಗೆ ಮುಂಚೆನೂ ನನಗೆ ವೆಜಿಟೇಬಲ್ಲೇ ಕೊಡ್ತಿದ್ದೆ, ಈಗ ಮದುವೆ ಆದ್ಮೇಲೆನೂ ಅದನ್ನೇ ಕೊಡ್ತೇವೆ. ಹಾಸ್ಟೆಲಲ್ಲೂ ಅದೇ. ನನ್ನ ಜೀವ ಹಿಂಡೋದಕ್ಕೆ ಅಂತಲೇ ಹುಟ್ಟಿದ್ಯಾ ಕಣೆ ನೀನು. ಹಾಗಾದ್ರೆ ಹೊರಗೆ ಹೋಗಿ ತಿನ್ನೋಗು. ನನ್ನ ಹೊರಗೆ ಹೋಗಂತಿ? ಇಲ್ಲ ಅಂದ್ರೆ ಆನ್ಲೈನ್ ಆರ್ಡರ್ ಮಾಡ್ತೀನು. ಇನ್ನೊಂದು ಸ್ವಲ್ಪ ಹಾಕ್ಲೇ ಅಳಿ ಅಂದ್ರೆ? ಸಾಕ್ರಿ. ತಿನ್ನು ಚೆನ್ನಾಗಿ ತಿನ್ನು, ಒಂದು ಸ್ವಲ್ಪನೂ ಇದು ಇಲ್ಲ, ತಿನ್ನು. ಇದೇ ವೆಜಿಟೇಬಲ್ ಸಲಾಡೇ ಗತಿ ನಂಗೆ.